ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಊರಿಗೆ ಹೊರಡಬೇಕು. ಆ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ 2 ಡೇಸ್ ಹೇಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಯಾರಿಗೂ ನಮ್ಮನ್ನು ಕಳಿಸ್ಕೊಡೋದೇ ಇಷ್ಟ ಇರಲಿಲ್ಲ. ಬಟ್ ಊರಲ್ಲೂ ಕೂಡ ಹಬ್ಬ ಇದೆ ನನ್ನ ತವ್ರ ಮನೆಯಲ್ಲಿ. ಸೊ ಹಾಗಾಗಿ ಈಗ ಅಲ್ಲೂ ಕೂಡ ಹೊರಡಬೇಕು. ಇಲ್ಲಿ ಅವಳು ಅವ್ರ ದೊಡ್ಡಪ್ಪನ ಬಿಟ್ಟು ಎಲ್ಲೂ ಹೋಗ್ತಾನೇ ಇಲ್ಲ. ಅವ್ರ ದೊಡ್ಡಪ್ಪನ ಜೊತೆ ಆಟ ಆಡ್ತಾ ಇದ್ದಾಳೆ. ಆ್ಯಂಡ್ ನಮ್ಮ ತಾತಂಗಂತೂ ಇಷ್ಟನೇ ಇಲ್ಲ. ಇರ್ರಮ್ಮ ಅಂತ ಅಂತಿದ್ರು. ನೀನೇ ಹಬ್ಬ ಹೋಗೋಣ ಅಂತೇಳ್ಬಿಟ್ಟು ನಮ್ಮ ತಾತನ್ನು ಹೇಳಿದ್ದೀವಿ, ಹೋಗೋಣ ಅಂತೇಳ್ಬಿಟ್ಟು ತಾತನೂ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಂಡ್ ಇಲ್ಲೂ ಕೂಡ ಅವರು ನಮ್ಮ ಮಾವನ ಹೆಂಡತಿ ಇಬ್ಬರು ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಇಲ್ಲಿ ಮಕ್ಕಳ ಜೊತೆ ಇರಬೇಕಲ್ವ. ಸೊ ಹಾಗಾಗಿ ಅವರು ಇಲ್ಲಿ ಇರ್ತಾರೆ. ಎದುರುಗಡೆನೇ ಸ್ಕೂಲ್ ಇದೆಯಲ್ಲ, ಮನೆ ಎದುರುಗಡೆನೇ, ಅಲ್ಲೇ ಮಕ್ಕಳಿಬ್ರು ಓದೋದು. ಸೊ ಇಲ್ಲಿ ನಮ್ಮ ತಾತ ಯಾವಾಗಲೂ ಅವ್ರನ್ನ ನೋಡ್ಕೊಂಡಿರಬೇಕು. ಇಲ್ಲಿಗೆ ಬಂದರೆ, ನಮ್ಮ ಮನೆಗೆ ಬಂದರೆ ಸೊ 2 ಡೇಸ್ 3 ಡೇಸ್ ಇದ್ಬಿಟ್ಟು ಪಾಪ ಹೋಗ್ಬಿಡ್ತಾರೆ. ಯಾಕಂದರೆ ಅಲ್ಲಿ ಮಕ್ಕಳನ್ನ ನೋಡ್ಕೋಬೇಕಲ್ವ. ಸೊ ಇವರಿಬ್ಬರು ಕೆಲ್ಸಕ್ಕೆ ಹೋಗ್ತಾರೆ. ಇಲ್ಲಿ ಮಕ್ಕಳ ಜೊತೆ ಯಾರೂ ಇರೋಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಜಾಸ್ತಿ ನಮ್ಮ ಜೊತೆ ಇರೋದಕ್ಕಾಗೋದಿಲ್ಲ. ಯಾಕಂದರೆ ಇಲ್ಲಿ ಮಕ್ಕಳು ನೋಡ್ಕೋಬೇಕಲ್ಲ. ಸೊ ಹಾಗಾಗಿ ಆ್ಯಂಡ್ ಇವಾಗ ಊರಿಗೆ ಹೊರಡಬೇಕು. ಆ್ಯಂಡ್ ಕೊನೆವರೆಗೂ ವಿಡಿಯೋ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಮನೆಯವರು ಬರೋದಕ್ಕಾಗಲಿಲ್ಲ, ಗಾಡಿ ಪ್ರಾಬ್ಲಮ್ಮಲ್ಲಿತ್ತು. ಸೊ ಹಾಗಾಗಿ ಬರೋದಕ್ಕಾಗಲಿಲ್ಲ. ಹಾಗಾಗಿ ನಮ್ಮ ಮಾವನೇ ನಮ್ಮನ್ನು ಬಿಟ್ಟು ಬರೋದಕ್ಕೆ ಬರ್ತಾಯಿದ್ದಾರೆ. ಅಮ್ಮನೂ ಮತ್ತು ನಮ್ಮ ತಾತ ಅಂದರೆ ಮೀನ್ಸ್ ನಮ್ಮ ಮಾವ ಬಸ್ಸಲ್ಲಿ ಬರ್ತಾಯಿದ್ದಾರೆ. ನಾನು ಪಾಪು ನಮ್ಮ ಮಾವ ಹೋಗ್ತಾಯಿದ್ದೀವಿ. ಸೊ ಅವರೇ ಡ್ರಾಪ್ ಮಾಡ್ತಾಯಿದ್ದಾರೆ ಊರಿಗೆ. ಈಗ ಊರಿಂದ ಮನೆಗೆ ಬಂದ್ವಿ. ಈಗ ಮತ್ತೆ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ. ಊರಿಗೆ ಹೋಗಬೇಕು. ಊರಲ್ಲಿ ಜಾತ್ರೆ ಇರೋದ್ರಿಂದ ಸೊ ಹೋಗ್ತಾಯಿದ್ವಿ. ನಮ್ಮ ಮನೆಯವರು ಕೂಡ ಗಾಡಿಯಿಂದ ಬಂದರು. ಪಾಪ ಅವರು 2 ಡೇಸಿಂದ ಗಾಡಿ ಏನೋ ಪ್ರಾಬ್ಲಮ್ ಆಗಿತ್ತಂತೆ, ಅಲ್ಲೇ ಇದ್ರಂತೆ. ಸೊ ಹಾಗಾಗಿ ಅಲ್ಲಿಂದ ಈಗ ಬಂದರು. ಈಗ ಎಲ್ಲರೂ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಆ್ಯಂಡ್ ಅಮ್ಮ ಬರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬೇಳೆ ಸಾರಿಗೆ ಕುಕ್ಕರಲ್ಲಿ ಇಟ್ಬಿಟ್ಟು ವಿಶಿಲ್ ಹೊಡ್ಸಿ ಸ್ವಲ್ಪ ಸಾಂಬಾರು ಮಾಡಿಕೊಟ್ಟು ಹೋದರೆ ಅವರು ಆರಾಮಾಗಿ ಊಟ ಮಾಡ್ಕೊಳ್ತಾರೆ. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕನ ಮಕ್ಕಳು ಬಂದಿದ್ರು, ಇವರು ಕೂಡ ಬರ್ತಾರೆ ಊರಿಗೆ. ಸೊ ಪಾತ್ರೆ ಇತ್ತು, 2 ಪಾತ್ರೆ ತೊಗೊಡ್ತೀನಿ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದಾರೆ. ನಾನು ಹಂಗೆ ರೇಗಿಸ್ತಾ ಇದ್ದೆ. ಇನ್ನು ನನ್ನ ಮಗಳು ಬಂದು ಕಿರಿಸ್ತಾ ಇದ್ದಾಳೆ. ಓಕೆ ನೋಡಿ ಗೈಸ್, ಇವ್ರು ಮನೆಗೆ ಮಾಡಲ್ಲ, ಇಲ್ಲಿ ಮಾಡ್ತವ್ರೆ. ಅವ್ಳು ಮನೆಗೆ ಮಾಡಲ್ಲ, ಇಲ್ಲಿ ಕಸ ಹೊಡಿತಾಳೆ ಗೈಸ್. ನಮ್ಮ ಮನೆಯವ್ರು ಹೂನಾರ ಇನ್ನೂ ಅಳ್ತಾ ಐತಿ ಇಲ್ಲಿ. ನಾಗು ಆಂಟಿ ಕಾಮಲ್ಲ ಇದ್ರಾಗ. ಇಡೆ ಯೂಟ್ಯೂಬಿಗೆ ಹಿಂಗೆ ಮಾಡಕ್ಕ ಇದೊಂದು ಹಾಕಮ್ಮ, ಹೆಂಗನ್ ಮಾಡಿ ಸಾಹಸ ಮಾಡಿ.
ಸ್ವಲ್ಪ ಹಾಕಪ್ಪ. ಫೈನಲಿ ಬಂದ್ವಿ ನಮ್ಮೂರಿಗೆ. ಸೊ 2 ಡೇಸಿಂದ ಹಬ್ಬ ಸ್ಟಾರ್ಟ್ ಆಗಿತ್ತು, ಬಟ್ ನಾವು ನೆಕ್ಸ್ಟ್ ಡೇ ಬಂದ್ವಿ. ಹಾಗಾಗಿ ಫಸ್ಟ್ನೇ ದಿನ ಹಬ್ಬ ಎಲ್ಲ ತುಂಬ ಚೆನ್ನಾಗಾಯಿತು. ಯಾಕಂದರೆ ನಾವು ಊರಲ್ಲಿದ್ವಿ, ಬರೋದಕ್ಕಾಗಲಿಲ್ಲ. ಸೊ ಇವತ್ತು ಬಂದ್ವಿ, ಆಲ್ಮೋಸ್ಟ್ ಕಂಪ್ಲೀಟೇ ಆಯಿತು ಅನ್ಕೋಬೋದು. ಆ್ಯಂಡ್ ಇಲ್ಲಿ ಲಾಸ್ಟ್ ಪಂಕ್ತಿಲಿ ನಾವೇ ಊಟಕ್ಕೆ ಬಂದ್ವಿ. ಊಟನೂ ನಮಗೆ ಜಾಸ್ತಿ ಎಲ್ಲ ವೆರೈಟಿ ಸಿಗಲಿಲ್ಲ. ಅನ್ನ ಸಾರು ಪಾಯಸ ಅಷ್ಟೇ ಸಿಕ್ತು. ಸೊ ದೇವ್ರ ಪ್ರಸಾದ ಎಷ್ಟಾದರೂ ಸಿಗಲಿ ಅಂದ್ಕೊಂಡು ಊಟ ಮಾಡಿಕೊಂಡು ಹೊರಗಡೆ ಬಂದ್ವಿ. ಆ್ಯಂಡ್ ತುಂಬ ಬಿಸಿಲು, ಸ್ಯಾರಿ ಹಾಕ್ಕೊಂಡಿದ್ಕು ಬಿಸಿಲಿಗೂ ಅದ್ರ ಜೊತೆ ನನ್ನ ಮಗಳು ಕಾಟ ಕೊಡ್ತಿದ್ಕು. ಹೆವಿ ಒಂಥರ ಸುಸ್ತಾಗ್ಬಿಟ್ಟಿತ್ತು. ಫಸ್ಟು ಮನೆಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ಇಲ್ಲಿ ದೇವಸ್ಥಾನದ ಹತ್ರ ಆಲ್ಮೋಸ್ಟ್ ಎಲ್ಲರೂ ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದ್ರು. ನಾವೇ ಲಾಸ್ಟಲ್ಲಿ ಬಂದಿದ್ದು. ಆ್ಯಂಡ್ 2 ಡೇಸ್ ತುಂಬ ಚೆನ್ನಾಗಾಯಿತು ಹಬ್ಬ ಅಂತ ಎಲ್ಲರೂ ಹೇಳ್ತಾಯಿದ್ರು. ಇದು ಕೆಂಚಜ್ಜನ ಜಾತ್ರೆ ಅಂತ ಮಾಡ್ತಾರೆ ನಮ್ಮೂರಲ್ಲಿ, ಅದು. ಸೊ ಎಲ್ಲ ಕ್ಯಾಸ್ಟ್ ಅವರು ಬಂದು ಈ ದೇವರಿಗೆ ಪೂಜೆ ಮಾಡ್ಕೊಂಡು ಹೋಗೋದು, ಊಟ ಮಾಡೋದು ಪ್ರತಿಯೊಂದು ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು ಜಾತ್ರೆ. ಆ್ಯಂಡ್ ಎಲ್ಲ ಚೆನ್ನಾಗಿತ್ತು ಒಂಥರ. ಸೊ ಸ್ವಲ್ಪ ಲೆಂತ್ ಇದೆ ವಿಡಿಯೋ, ನೋಡಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಕೊಡಿ. ಆ್ಯಂಡ್ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮಿಕ್ಕಿದ್ದೆಲ್ಲ ಸೊ ನೋಡೋಣ ಇವತ್ತಿನ ಲಾಗ್ ಹೇಗೆ ಹೋಗುತ್ತೆ ಅಂತ. ಅಲಂಕರಿಸಿದ್ರೆ ನಮಸ್ಕಾರ ಮಾಡು ಬೇಗ ಮಾಡು. ಅಮ್ಮ ಆಯ್ತು, ಅಮ್ಮ ಆಯ್ತಾ? ಇಷ್ಟ ಆದಾಗ ವಿಡಿಯೋನೇ ಆಗಿಲ್ಲ, ಏನು ಮಾಡೋಣ? ಇಲ್ಲ ಆಗೈತೆ ಹೇಳಮ್ಮ. ಯಾರು ನಂಬ್ತೀಯಮ್ಮ? ನನ್ನ ಅವಳ ನಂಬೋದು. ಮತ್ತೆ ತಿರುಗಿದ್ಲು ನಮ್ಮ ಕ್ಯಾಮ್ರಾಮನ್. ಇವರು ಬೇಡ ಗಾಯ್ಸ್, ನಾವೇ ಕೊಡ್ತೀವಿ ಬಿಡ್ರಿ. ಯಾರಮ್ಮ? ಯಾರು ಹೇಳು? ಅವರು ನಿಮ್ಮಮ್ಮನ? ಯಾರು ನಿಮ್ಮಮ್ಮ? ನಿಮ್ಮಮ್ಮ ಒಳ್ಳೆ ಚಾನ್ಸ್ ಹೊಡಿ ಮಗ. ಆಂಟಿ ನೀನು ವಿಡಿಯೋ ಎಲ್ಲ ಮಾಡ್ಬೇಡ ನಮಗೆ. ಇಲ್ಲೆಲ್ಲಿ ಮದುವೆ ಆದಾಗ ಮೈಸೂರು ಬರಲ್ಲ ವಿಡಿಯೋ ಮಾಡಕ್ಕೆ. ವಿಡಿಯೋ ಬೇಡ, ಏನಾದ್ರು ಕೆಲಸ ಮಾಡೋದು ಬೇಡ. ಏನಾದ್ರು ತಿನ್ನೋದು ಅದಿದ್ರೆ ವಿಡಿಯೋ ಮಾಡ್ಬೋದು. ನಾವೇನು ಮಾಡೋಣ, ಸುಮ್ಮನೆ ನಾನೇ ಹೇಳ್ತೇನೆ ಹೇಳಪ್ಪ. ನಡ್ಕೊಂಬ ಅಪ್ಪ, ನಡ್ಕೊಂಬ. ಬಾ ಬಾ
ಹಾಂ ಅಂತತಿ ಒಂದು ತಟ್ಟರ ಅರ್ಧ ಗಂಟೆ ತೊಳೆದೊಳಗೆ ಚೂಪಡು ಏಯ್ ಎಲ್ರು ಹಿಂಗೆ ನೋಡ್ರಿ ಹಾಂ ಓ ಈ ಕಡೆ ನೋಡ್ರಿ ಇಲ್ಲಿ ನೋಡ ಹಂಗೆ ಇರ್ರಿ ತಲೆ ಎತ್ತು ಹಂಗೆ ಒಂದು ಫೋಟೋ ಹೊಡಿತು ನಂಗೆ ನನಗೂ ಫಾಯ್ದಾ ಬೇಕೇ ಬೇಕು.